ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಜುಕ್ಕಿ DTL 9000C. ಅದರಲ್ಲಿ ಯಾವ ಥರ ರೀಸೆಟ್ ಮಾಡೋದು, ನಾರ್ಮಲ್ ರೀಸೆಟ್ಟು, ಮೆಕ್ಯಾನಿಕಲ್ ರೀಸೆಟ್ಟು, ಆಲ್ ರೀಸೆಟ್ಟು ಯಾವ ಥರ ಮಾಡೋದು ಅಂತ. ಓಕೆ, ಹೊಸಬ್ರು ಯಾರೆಲ್ಲ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಕನ್ನಡದಲ್ಲಿ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಓಕೆ, ಹಂಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ನಿಮಗೆ ಇಲ್ಲಿ ಯಾವುದೇ ತರಹ ರಫಿಂಗ್ ಸಿಂಬಲ್ ಕಾಣ್ತಾ ಇಲ್ಲ. ಓಕೆ, ನಾನು ಯಾವುದೇ ಥರ ನಿಮಗೆ ತೋರ್ಸೋಕ್ಕೋಸ್ಕರ ಇಟ್ಟಿಲ್ಲ. ಓಕೆನಾ, ಇವಾಗ ಮಿಷಿನ್ನ ಆಫ್ ಮಾಡಿ ಬಟನ್ ಏನಿದೆ ಇದನ್ನು ಪ್ರೆಸ್ ಮಾಡಿಕೊಂಡು ಮಿಷಿನ್ನ ಆನ್ ಮಾಡಬೇಕು. ಓಕೆನಾ, ನಿಮಗೆ ಪ್ರೋಗ್ರಾಮ್ಸ್ ಓಪನ್ ಆಗುತ್ತೆ. ನಮಗೆ ಪ್ರೋಗ್ರಾಮ್ ನಂಬರ್ 14 ಡಾಟಾ ರಿಸೆಟ್. ಓಕೆ, 14 ಡಾಟಾ. ಓಕೆ, ಅದಕ್ಕೆ ಹೋಗಿ ಪೆನ್ಸಿಲ್ ಬಟನ್ ಕ್ಲಿಕ್ ಮಾಡಿ. ಇದು ನಿಮಗೆ ನಾರ್ಮಲ್ ರೀಸೆಟ್. ಓಕೆ, ಇದು ಬೇಸಿಕ್ ಅಂದರೆ ಮಿಷಿನ್ ಸ್ಪೀಡು ಸಣ್ಣ ಪುಟ್ಟ ಏನಿದೆ ಅದು ನಾರ್ಮಲ್ ರೀಸೆಟ್ಟು. ನಮಗೆ ನೆಕ್ಸ್ಟು ಪ್ಲಸ್ ಆರ್ ಮೈನಸ್ ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿ. ಇದು ಮೆಕ್ಯಾನಿಕಲ್ ರೀಸೆಟ್ಟು. ನಾವೇನೋ ಸೆಟ್ಟಿಂಗ್ ಚೇಂಜಸ್ ಇದ್ದರೆ ಒಳಗಡೆ ಪ್ರೋಗ್ರಾಮಲ್ಲಿ ಏನಾದ್ರು ಚೇಂಜಸ್ ಆಗಿದೆ ಅಂದರೆ ಮೆಕ್ಯಾನಿಕಲ್ ರೀಸೆಟ್. ಇದು ಆಲ್ ಡಾಟಾ ರೀಸೆಟ್. ಓಕೆ, ನಮಗೆ ಇವಾಗ ಬೇಕಾಗಿರೋದು ಆಲ್ ಡಾಟಾ ರೀಸೆಟ್. ಓಕೆನಾ, ಅದಾದಮೇಲೆ ಪೆನ್ಸಿಲ್ ಬಟನ್ ಸಿಮ್ಮಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇರೋದು. ಪೆನ್ಸಿಲ್ ಬಟನ್ ಕ್ಲಿಕ್ ಮಾಡಿ. ಫುಲ್ ಎಲ್ಲ ರೀಸೆಟ್ ಆಗಬೇಕು. ಹೌದಾ ಅಲ್ವಂತ ಕೇಳ್ತಾ ಇದೆ. ಹೌದು ಅಂದರೆ ನಮಗೆ ಬ್ಲೂ ಬಟನ್ ಏನಿದಿಲ್ಲ ಇದನ್ನು ಪ್ರೆಸ್ ಮಾಡಿ. ಇವಾಗ ಮಿಷಿನ್ನ ಆಫ್ ಮಾಡಿ ಆನ್ ಮಾಡಿ. ರೀಸೆಟ್ ಆಗಿರೋ ನಿಮಗೆ ಲ್ಯಾಂಗ್ವೇಜ್ ಚೇಂಜಸ್ ಕೇಳುತ್ತೆ. ನೋಡುವುದು ಈಗ ಹೌದು, ಲ್ಯಾಂಗ್ವೇಜ್ ಚೇಂಜಸ್ ಕೇಳ್ತಾ ಇದೆ. ನಿಮಗೆ ಫುಲ್ ಆಲ್ ಡಾಟಾ ರೀಸೆಟ್ ಆಗಿದೆ. ಓಕೆ, ಇವಾಗ ಲ್ಯಾಂಗ್ವೇಜ್ ಚೇಂಜಸ್ಗೆ ಪ್ಲಸ್ ಆರ್ ಮೈನಸ್ ಬಟನ್ ಯಾವ್ದಾದ್ರು ಕೊಡಿ, ಇಂಗ್ಲೀಷ್. ಓಕೆ, ಅದಾದಮೇಲೆ ಬ್ಯಾಕ್ ಬಟನ್ ನೋಡಿ. ಮಿಷಿನ್ ಸೆಟ್ಟಿಂಗ್ ಏನಿರುತ್ತೆ ಸ್ಟಾರ್ಟಿಂಗಲ್ಲಿ ಆ ಸೆಟ್ಟಿಂಗ್ಗೆ ಬಂದು ನಿಂತ್ಕೊಳ್ಳುತ್ತೆ. FPS ಚೇಂಜಸ್ಸು ನಮಗಿನ್ನೂ ಜಾಸ್ತಿ ಬೇಕಿತ್ತು. ಲೆಂತು 3.5 ಒಂದು. ತಿರುಗೋ ರಫಿಂಗು ನಮಗೆ 4 ನೀಡಿದೆ, ಅದು ಕಮ್ಮಿ ಬೇಕು. ಲಾಂಗ್ ರಫಿಂಗ್ ಬಟನು 2 ನೀಡ್ಲು. ಓಕೆ, ಇದರ ಎಂಡಿಂಗು ಅಷ್ಟೇ 2 ನೀಡಬೇಕಾದುವೆ. ಓಕೆನಾ, ಯಾವ ಥರ ರೀಸೆಟ್ ಮಾಡೋದು DTL 9000C ಇದರಲ್ಲಿ ಯಾವ ಥರ ರೀಸೆಟ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಸ್ಪೀಡ್ ಲಾಕ್ ಮಾಡೋದಾಗಿರ್ಬೋದು, ಮತ್ತು ಪ್ರೋಗ್ರಾಮ್ಗಳು ಕೆಲವು ಆಪ್ಷನ್ಗಳು ಲಾಕ್ ಮಾಡೋ ಆಪ್ಷನ್ ಇದೆ. ಓಕೆ, ಅದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಓಕೆ, ಮೇನ್ ಇನ್ನೊಂದು ಕಂಡಮ್ ಸ್ವಿಚ್ ಕೇಳ್ತಾರೆ ಎಲ್ಲ ಕಡೆ. ಇವಾಗ ಅದು ಕೂಡ ಇದರಲ್ಲಿ ಕೂಡ ಸೆಟ್ ಮಾಡ್ಬೋದು, ಕಂಡಮ್ ಸ್ವಿಚ್ ಯಾವ ಥರ ಅಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಯಾವ ಥರ 3 ಥರ ರೀಸೆಟ್ ನಾನು ನಿಮಗೆ ಹೇಳಿದ್ದೀನಿ. 3 ಥರ ರೀಸೆಟ್ ಯಾವ್ದು ಬೇಕು ನಿಮಗೆ ರೀಸೆಟ್ ಅದು ಆಪ್ಷನ್ ಮಾಡಿಕೊಂಡು ರೀಸೆಟ್ ಮಾಡಿ. ಓಕೆ, ಇಷ್ಟ ಇದ್ದರೆ ಲೈಕ್ ಮಾಡೋದಂತೂ ಮರಿಬೇಡಿ.